ಮೊದಲನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಏನು ತಿನ್ನುವುದರಿಂದ ರಕ್ತವನ್ನು ಶುದ್ಧೀಕರಿಸುತ್ತದೆ? ಎ ನಿಂಬೆ ರಸ, ಬಿ ಮೊಸರು, ಸಿ ತುಪ್ಪ, ಡಿ ಬೆಲ್ಲ. ಉತ್ತರ ಡಿ ಬೆಲ್ಲ. ರಕ್ತವನ್ನು ಅಪಾರವಾಗಿ ಶುದ್ಧೀಕರಿಸುವ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುವ ಆಹಾರ ಅಂದರೆ ಅದು ಬೆಲ್ಲ ಆಗಿದೆ. ಎರಡನೆಯ ಪ್ರಶ್ನೆ, ಹೊರಗೆ ಬಿಸಿಲಿಗೆ ಹೋಗುವಾಗ ಯಾವ ಬಣ್ಣದ ಬಟ್ಟೆ ಧರಿಸುವುದರಿಂದ ಬಿಸಿಲು ಮೈಗೆ ಹತ್ತುವುದಿಲ್ಲ? ಎ ಬಿಳಿ ಬಟ್ಟೆ, ಬಿ ಹಳದಿ ಬಟ್ಟೆ, ಸಿ ಕೆಂಪು ಬಟ್ಟೆ, ಡಿ ಕಪ್ಪು ಬಟ್ಟೆ. ಉತ್ತರ ಎ ಬಿಳಿ ಬಟ್ಟೆ. ಬೇಸಿಗೆ ಟೈಮಲ್ಲಿ ಅಥವಾ ಬಿಸಿಲಿಗೆ ಹೊರಗೆ ಹೋಗುವ ಸಂದರ್ಭದಲ್ಲಿ ಆದಷ್ಟು ಬಿಳಿ ಬಟ್ಟೆಯನ್ನು ಧರಿಸಬೇಕು. ಯಾಕೆಂದರೆ ಬಿಳಿ ಬಟ್ಟೆ ಬಿಸಿಲನ್ನು ಆದಷ್ಟು ಕಡಿಮೆ ಹೀರಿಕೊಳ್ಳುತ್ತದೆ. ಮೂರನೆಯ ಪ್ರಶ್ನೆ, ಹೊಟ್ಟೆಯಲ್ಲಿ ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಅಥವಾ ಜೀವಿ ಯಾವುದು? ಎ ಏಡಿ, ಬಿ ಜಿಗಣೆ, ಸಿ ಹಾವು, ಡಿ ಸೀಗಡಿ. ಉತ್ತರ ಎ ಏಡಿ. ಹೊಟ್ಟೆಯಲ್ಲಿ ಹಲ್ಲುಗಳನ್ನು ಹೊಂದಿರುವ ಜೀವಿ ಅಥವಾ ಪ್ರಾಣಿ ಎಂದರೆ ಅದು ಏಡಿ ಆಗಿದೆ. ನಾಲ್ಕನೆಯ ಪ್ರಶ್ನೆ, ಹಾವಿನ ವಿಷವನ್ನು ಯಾವ ರೋಗದ ನಿವಾರಣೆಗೆ ಬಳಸಲಾಗುತ್ತದೆ? ಎ ಶುಗರ್ ಕಾಯಿಲೆ, ಬಿ ಕ್ಯಾನ್ಸರ್, ಸಿ ಕೀಲು ನೋವು, ಡಿ ಪಾರ್ಶ್ವವಾಯು. ಉತ್ತರ ಡಿ ಪಾರ್ಶ್ವವಾಯು. ಹಾವಿನ ವಿಷವನ್ನು ಪಾರ್ಶ್ವವಾಯು ರೋಗದ ನಿವಾರಣೆಗೆ ಬಳಸುತ್ತಾರೆ. ಐದನೆಯ ಪ್ರಶ್ನೆ, ನಿದ್ರೆ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಯಾವ ಎಲೆ ಸೊಪ್ಪುಗಳನ್ನು ತಿನ್ನಬೇಕು? ಎ ಪಾಲಕ್ ಸೊಪ್ಪು, ಬಿ ಮೆಂತ್ಯ ಸೊಪ್ಪು, ಸಿ ಪುಂಡಿ ಪಲ್ಯ, ಡಿ ರಾಜಗಿರಿ ಸೊಪ್ಪು. ಉತ್ತರ ಎ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ಜಿಂಕ್ ಮತ್ತು ಮೆಗ್ನೀಸಿಯಂ ಅನ್ನು ಉತ್ತಮ ಮೂಲವಾಗಿರುವುದರಿಂದ ಪಾಲಕ್ ಸೊಪ್ಪು ಸೇವನೆ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ ಮತ್ತು ಇದು ರಾತ್ರಿಯಲ್ಲಿ ಉತ್ತಮ ನಿದ್ರೆಗೆ ಪಡೆಯಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಆರನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಎಲ್ಲಾ ರೋಗಗಳನ್ನು ಕಡಿಮೆ ಮಾಡುವ ಶಕ್ತಿ ಇದೆ? ಎ ಬಾಳೆಹಣ್ಣು, ಬಿ ಪಪ್ಪಾಯಿ ಹಣ್ಣು, ಸಿ ಡ್ರ್ಯಾಗನ್ ಫ್ರೂಟ್ಸ್, ಡಿ ದಾಳಿಂಬೆ ಹಣ್ಣು. ಉತ್ತರ ಸಿ ಡ್ರ್ಯಾಗನ್ ಫ್ರೂಟ್ಸ್. ಈ ಹಣ್ಣು ಹೆಚ್ಚಿನ ಪ್ರಮಾಣದ ಫೈಬರ್ ಅನ್ನು ಹೊಂದಿರುತ್ತದೆ. ಈ ಹಣ್ಣಿನಲ್ಲಿ ಹೆಚ್ಚಿನ ಮಟ್ಟದ ವಿಟಮಿನ್ ಸಿ ಇದ್ದು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ಏಳನೆಯ ಪ್ರಶ್ನೆ, ಕೂದಲು ಉದುರುವುದನ್ನು ತಡೆಯಲು ಯಾವ ತರಕಾರಿ ತಿನ್ನಬೇಕು? ಎ ಬೀಟ್ರೂಟ್, ಬಿ ಬೆಂಡೆಕಾಯಿ, ಸಿ ಕ್ಯಾರೆಟ್, ಡಿ ಹಾಗಲಕಾಯಿ. ಉತ್ತರ ಸಿ ಕ್ಯಾರೆಟ್. ಕ್ಯಾರೆಟ್ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಅಕಾಲಿಕ ಬೂದು ಬಣ್ಣದಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಕೂದಲು ಉದುರುವುದನ್ನು ತಡೆದು ಕ್ಯಾರೆಟ್ ಹೊಸ ಕೂದಲನ್ನು ಬರುವಂತೆ ಬಲಪಡಿಸುತ್ತದೆ. ಎಂಟನೆಯ ಪ್ರಶ್ನೆ, ವೇಗವಾಗಿ ಊಟ ಮಾಡಿದರೆ ಏನಾಗುತ್ತದೆ? ಎ ದಪ್ಪ ಆಗುತ್ತಾರೆ, ಬಿ ಜೀರ್ಣಕ್ರಿಯೆ ಸಮಸ್ಯೆಗಳು, ಸಿ ಹೊಟ್ಟೆ ನೋವು, ಡಿ ಹೊಟ್ಟೆ ತುಂಬುವುದಿಲ್ಲ. ಉತ್ತರ ಬಿ ಜೀರ್ಣಕ್ರಿಯೆ ಸಮಸ್ಯೆಗಳು. ವೇಗವಾಗಿ ಊಟ ಮಾಡಿದರೆ ಆಹಾರ ಬೇಗ ಜೀರ್ಣವಾಗುವುದಿಲ್ಲ. ಇದರಿಂದ ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗುತ್ತವೆ. ಆದ್ದರಿಂದ ಊಟವನ್ನು ಆದಷ್ಟು ನಿಧಾನವಾಗಿ ಮಾಡಿ. ಒಂಬತ್ತನೆಯ ಪ್ರಶ್ನೆ, ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಶಿವನಿಗೆ ಮೀನು ನೈವೇದ್ಯವಾಗಿ ಸಲ್ಲಿಸುವ ದೇವಸ್ಥಾನ ಯಾವ ಜಿಲ್ಲೆಯಲ್ಲಿದೆ? ಎ ವಿಶಾಖಪಟ್ಟಣಂ, ಬಿ ವಿಜಯನಗರಂ, ಸಿ ಶ್ರೀಕಾಕುಳಂ, ಡಿ ಪೂರ್ವ ಗೋದಾವರಿ. ಉತ್ತರ ಬಿ ವಿಜಯನಗರಂ. ವಿಜಯನಗರದಲ್ಲಿ ಶಿವನಿಗೆ ಮೀನನ್ನು ಪ್ರಸಾದವಾಗಿ ಅರ್ಪಿಸುತ್ತಾರೆ. ಹತ್ತನೆಯ ಪ್ರಶ್ನೆ, ನೀರು ಹಾಕದೆ ಹಾಲು ಕುಡಿದರೆ ಏನಾಗುತ್ತದೆ? ಎ ತೆಳ್ಳಗಾಗುತ್ತಾರೆ, ಬಿ ಕೂದಲು ಬೆಳೆಯುತ್ತದೆ, ಸಿ ದಪ್ಪ ಆಗುತ್ತಾರೆ, ಡಿ ಮುಖದ ಕಾಂತಿ ಹೆಚ್ಚುತ್ತದೆ. ಉತ್ತರ ಸಿ ದಪ್ಪ ಆಗುತ್ತಾರೆ. 11ನೇ ಪ್ರಶ್ನೆ, ಮಕ್ಕಳು ಯಾವ ವಯಸ್ಸಿನ ಹಂತದಲ್ಲಿ ಸುಳ್ಳನ್ನು ಹೇಳಲು ಪ್ರಾರಂಭಿಸುತ್ತಾರೆ? ಎ 5 ವರ್ಷ, ಬಿ 7 ವರ್ಷ, ಸಿ 4 ವರ್ಷ, ಡಿ 3 ವರ್ಷ. ಉತ್ತರ ಡಿ 3 ವರ್ಷ. ಮಕ್ಕಳು 3 ವರ್ಷದ ವಯಸ್ಸಿನ ಹಂತದಲ್ಲಿ ಸುಳ್ಳನ್ನು ಹೇಳಲು ಪ್ರಾರಂಭಿಸುತ್ತಾರೆ.
12ನೇ ಪ್ರಶ್ನೆ, ಯಾವ ಪಕ್ಷಿಯನ್ನು ಒಂದೇ ಕಣ್ಣಿನಿಂದ ನೋಡಬಹುದು? ಎ ಕಾಗೆ, ಬಿ ಗಿಳಿ, ಸಿ ಹಂಸ, ಡಿ ಮೈನಾ. ಉತ್ತರ ಎ ಕಾಗೆ. ಕಾಗೆಗಳು ಇತರ ಪಕ್ಷಿಗಳಂತೆ 2 ಕಣ್ಣುಗಳನ್ನು ಹೊಂದಿವೆ. ಕಾಗೆಗಳು ಕೇವಲ ಒಂದು ಕಣ್ಣಿನಿಂದ ನೋಡಬಲ್ಲದು. 13ನೇ ಪ್ರಶ್ನೆ, ಭಾರತದಿಂದ ವಿದೇಶಗಳಿಗೆ ಅತಿ ಹೆಚ್ಚು ರಫ್ತಾಗುವ ತರಕಾರಿ ಯಾವುದು? ಎ ಆಲೂಗಡ್ಡೆ, ಬಿ ಈರುಳ್ಳಿ, ಸಿ ಬೆಂಡೆಕಾಯಿ, ಡಿ ಮೆಣಸಿನಕಾಯಿ. ಉತ್ತರ ಬಿ ಈರುಳ್ಳಿ. ಭಾರತದಿಂದ ವಿದೇಶಗಳಿಗೆ ಅತಿ ಹೆಚ್ಚು ರಫ್ತಾಗುವ ತರಕಾರಿ ಎಂದರೆ ಈರುಳ್ಳಿ ಆಗಿದೆ. 14ನೇ ಪ್ರಶ್ನೆ, ಯಾವ ತರಕಾರಿಯನ್ನು ತಿಂದರೆ ಮನುಷ್ಯನ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ? ಎ ಬದನೆಕಾಯಿ, ಬಿ ಟೊಮಾಟೊ, ಸಿ ಈರುಳ್ಳಿ, ಡಿ ಪಾಲಕ್ ಸೊಪ್ಪು. ಉತ್ತರ ಡಿ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ತರಕಾರಿಯನ್ನು ತಿಂದರೆ ಮನುಷ್ಯನ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ. 15ನೇ ಪ್ರಶ್ನೆ, ದುರಾದೃಷ್ಟವಂತರು ಹುಟ್ಟುವ ತಿಂಗಳು ಯಾವುದು? ಎ ಜನವರಿ, ಬಿ ಏಪ್ರಿಲ್, ಸಿ ಜುಲೈ, ಡಿ ನವೆಂಬರ್. ಉತ್ತರ ಎ ಜನವರಿ. ಜನವರಿ ತಿಂಗಳಿನಲ್ಲಿ ಜನಿಸಿದವರಿಗೆ ದುರಾದೃಷ್ಟ ಎಂದು ಪರಿಗಣಿಸಲಾಗಿದೆ. ವರ್ಷದ ಮೊದಲ ತಿಂಗಳಲ್ಲಿ ಜನಿಸಿದ ಜನರು ಸಾಕಷ್ಟು ತಲೆ ಕೆಡಿಸಿಕೊಳ್ಳುತ್ತಾರೆ ಮತ್ತು ಇತರರ ಅಭಿಪ್ರಾಯಗಳಿಗೆ ತಮ್ಮ ಇಚ್ಛೆಯನ್ನು ಬದಲಿಸುವುದಿಲ್ಲ. ಅವರು ತಮ್ಮ ಕೆಲಸದ ಸ್ಥಳಕ್ಕೆ ಬಂದಾಗ ಅವರು ಕಟ್ಟುನಿಟ್ಟಾಗಿರುತ್ತಾರೆ. ಅವರ ಮಹತ್ವಾಕಾಂಕ್ಷೆಗಳಿಗೆ ಯಾವುದನ್ನು ಅಡ್ಡಿಪಡಿಸಲು ಬಿಡುವುದಿಲ್ಲ. 16ನೇ ಪ್ರಶ್ನೆ, ಪ್ರಧಾನಮಂತ್ರಿ ಜನಧನ ಯೋಜನೆ ಯಾವಾಗ ಪ್ರಾರಂಭವಾಯಿತು? ಎ 2014, ಬಿ 2018, ಸಿ 2000, ಡಿ 2004. ಉತ್ತರ ಎ 2014ರಲ್ಲಿ. ಪ್ರಧಾನಮಂತ್ರಿ ಜನಧನ ಯೋಜನೆ 2014ರಲ್ಲಿ ಪ್ರಾರಂಭವಾಯಿತು. 17ನೇ ಪ್ರಶ್ನೆ, ಯಾವ ರಕ್ತದ ಗುಂಪಿನ ಜನರನ್ನು ಹೆಚ್ಚು ಸೊಳ್ಳೆಗಳು ಕಚ್ಚುತ್ತವೆ? ಎ ಬಿ ರಕ್ತದ ಗುಂಪು, ಬಿ ಓ ರಕ್ತದ ಗುಂಪು, ಸಿ ಎ ರಕ್ತದ ಗುಂಪು, ಡಿ ಎ ಬಿ ರಕ್ತದ ಗುಂಪು. ಉತ್ತರ ಬಿ ಓ ರಕ್ತದ ಗುಂಪು. ಓ ರಕ್ತದ ಗುಂಪಿನ ಜನರನ್ನು ಸೊಳ್ಳೆಗಳು ಹೆಚ್ಚು ಕಚ್ಚುತ್ತವೆ. 8ನೇ ಪ್ರಶ್ನೆ, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೋಗಲಾಡಿಸಲು ಯಾವ ಡ್ರೈ ಫ್ರೂಟ್ಸ್ ಅನ್ನು ಸೇವಿಸಬೇಕು? ಎ ಬಾದಾಮಿ, ಬಿ ಗೋಡಂಬಿ, ಸಿ ವಾಲ್ನಟ್ಸ್, ಡಿ ಅಂಜೂರ. ಉತ್ತರ ಎ ಬಾದಾಮಿ. ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೋಗಲಾಡಿಸಲು ಬಾದಾಮಿಯನ್ನು ಸೇವಿಸಬೇಕು. 19ನೇ ಪ್ರಶ್ನೆ, ದೂಧ್ ಸಾಗರ್ ಜಲಪಾತ ಯಾವ ರಾಜ್ಯದಲ್ಲಿದೆ? ಎ ಗೋವಾ, ಬಿ ಕರ್ನಾಟಕ, ಸಿ ಕಾಶ್ಮೀರ್, ಡಿ ಮಣಿಪುರ. ಉತ್ತರ ಎ ಗೋವಾ. ಕರ್ನಾಟಕ ಮತ್ತು ಗೋವಾ ರಾಜ್ಯದ ಗಡಿಯಲ್ಲಿ ಕಂಡುಬರುತ್ತದೆ. 20ನೇ ಪ್ರಶ್ನೆ, ಗಂಡಸರು ಉಡುದಾರ ಏಕೆ ಕಟ್ಟಿಕೊಳ್ಳಬೇಕು? ಎ ಹೃದಯಾಘಾತ, ಬಿ ರಕ್ತಹೀನತೆ, ಸಿ ಕಿಡ್ನಿ ವೈಫಲ್ಯ, ಡಿ ಪುರುಷಾಂಗ. ಉತ್ತರ ಡಿ ಪುರುಷಾಂಗ. ಪುರುಷರು ಉಡುದಾರ ಕಟ್ಟಿದರೆ ಅವರ ಬೆಳವಣಿಗೆ ಸಮಯದಲ್ಲಿ ಮೂಳೆಗಳು, ಸ್ನಾಯುಗಳು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತವೆ. ಅದೆಲ್ಲಕ್ಕೂ ಮುಖ್ಯವಾಗಿ ಗಂಡು ಮಕ್ಕಳಿಗೆ ಬೆಳವಣಿಗೆ ಹಂತದಲ್ಲಿ ಇದನ್ನು ಕಟ್ಟುತ್ತಾರೆ. ಯಾಕಂದರೆ ಪುರುಷಾಂಗ ಯಾವುದೇ ಅಸಮತೋಲನಕ್ಕೆ ಗುರಿಯಾಗದೆ ಸರಿಯಾಗಿ ಬೆಳವಣಿಗೆ ಹೊಂದುತ್ತದೆ ಎಂದು ಅದಕ್ಕಾಗಿ ಉಡುದಾರವನ್ನು ಕಟ್ಟುತ್ತಾರೆ.